ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ವಿನಯ್ ಗೌಡ ಹಾಗೂ ಮೋಕ್ಷಿತಾ ಅವರ ಬಗ್ಗೆ ಬಂದಿರುವಂಥ ಒಂದು ಪ್ರೊಮೋ ವಿಡಿಯೋ ಬಗ್ಗೆ ತಿಳ್ಕೊಂಬರೋಣ. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ಮೋಕ್ಷಿತಾ ಅಂತೂ ತುಂಬ ದಿನಗಳಾಯಿತು, ಯಾವುದೇ ಕಾರಣಕ್ಕೂ ಅವರು ಸೀರಿಯಲಲ್ಲೂ ಸಹ ಬರ್ತಾ ಇಲ್ಲ, ಯಾವುದೇ ಶೋಲೂ ಸಹ ಎಂಟ್ರಿ ಕೊಡ್ತಾ ಇಲ್ಲ. ಏನಿದ್ರ ಪ್ರಮೇಯ ಅಂತ ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಇನ್ನು ಮೋಕ್ಷಿತಾ ಮತ್ತು ವಿನಯ್ ಅವರ ಇಬ್ಬರ ಒಂದು ಜೋಡಿ ಫೋಟೋ ನೋಡಿದಂತಹ ಒಂದು ವೀಕ್ಷಕರಿಗೆ ತುಂಬಾ ಅನುಮಾನ ಶುರುವಾಗಿದೆ. ಇನ್ನು ವಿನಯ್ ಮತ್ತು ಮೋಕ್ಷಿತಾ ಮೇಡಮ್ ಏನಾದರೂ ಮದುವೆ ಆಗ್ತಾ ಇದ್ದಾರಾ? ಏನಪ್ಪ ಇದು? ಎಲ್ಲಿ ನೋಡ್ರು ಇವ್ರದೇ ಸುದ್ದಿ ಆಗಿದೆ. ಏನಿದ್ರಲ್ಲಿ ಸ್ಪೆಷಲ್ ಅನ್ನೋದು ತುಂಬ ಒಂದು ಕುತೂಹಲಕಾರಿ ಮಾಹಿತಿ ಅಂತಲೇ ಹೇಳ್ಬೋದು. ಹೌದು, ನೀವು ತಿಳ್ಕೊಂಡಿರೋ ಹಾಗೆ ಆಗಿದೆ. ಯಾಕಂದರೆ ವಿನಯ್ ಹಾಗೂ ಮೋಕ್ಷಿತಾ ಅವರು ಬಿಗ್ ಬಾಸಲ್ಲಿ ಬಂದಂತಹ ರನ್ನರ್ ಅಪ್‌ಗಳಾಗಿರ್ಬೋದು, ಇವರಿಬ್ಬರು ಸೇರಿ ಹೊಸದಾದ ಒಂದು ಪ್ರಾಜೆಕ್ಟ್‌ಗೆ ಕೈ ಹಾಕಿದ್ದಾರೆ. ಇನ್ನೇನು ಆ ಪ್ರಾಜೆಕ್ಟು ಸ್ವಲ್ಪ ದಿವಸದ ಮೇರೆಗೆ ತೆರೆ ಮೇಲೆ ಕಾಣಲಿದೆ ಅಂತಲೇ ಹೇಳ್ಬೋದು. ಈ ಒಂದು ಪ್ರಾಜೆಕ್ಟು ತುಂಬಾನೇ ಒಂದು ಅದ್ಧೂರಿಯಾಗಿ ಹೆಸರು ಮಾಡುತ್ತೆ ಅಂತ ಎಲ್ಲ ಒಂದು ಜನರ ಒಂದು ಆಸೆಯಾಗಿದೆ. ಯಾಕಂದರೆ ಇವರಿಬ್ಬರ ಒಂದು ಫೋಟೋ ನೋಡಿದ ಒಂದು ವೀಕ್ಷಕರು ಏನಂತ ಹೇಳ್ತಾ ಇದ್ದಾರೆ, ಅಂದರೆ ಇಬ್ಬರಿಗೂ ಫೇರ್ ತುಂಬ ಚೆನ್ನಾಗಿದೆ. ಇವರಿಬ್ಬರು ಮದುವೆ ಆಗಲಿ, ಇವರಿಬ್ಬರು ಒಳ್ಳೆ ಜೋಡಿಗಳು, ನವ ದಂಪತಿಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ಮೋಕ್ಷಿತಾ ಮೇಡಮ್ ಅವರು ಯಾವುದೇ ಒಂದು ಸೀರಿಯಲಲ್ಲೂ ಸಹ ಭಾಗವಹಿಸ್ತಾ ಇಲ್ಲ. ಏನಪ್ಪ, ಏನಾದರೂ ಮೋಕ್ಷಿತಾ ಮೇಡಮ್ ಅವರು ಹೀರೋಯಿನ್ ಆಗ್ತಾ ಇದ್ದಾರಾ? ಅಥವಾ ನಮ್ಮ ಸೊ ವಿನಯ್ ಅವರು ಸಹ ಮೋಕ್ಷಿತಾ ಇಬ್ಬರು ಸೇರಿ ಏನಾದರೂ ಫಿಲಮ್ ಶೂಟ್ ಮಾಡ್ತಾ ಇದ್ದಾರಾ? ಇಲ್ಲ ಏನಿದು ಒಂದು ವಿಷಯ ಅಂದರೆ, ಹೌದು, ಈಗಾಗಲೇ ಸದ್ದು ಮಾಡಿರುವ ಅಯ್ಯನ ಮನೆಯಲ್ಲಿ ಒಂದು ತುಂಬ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ದಂಥ ಮೋಕ್ಷಿತಾ ಮತ್ತು ವಿನಯ್ ಅವರು ಮತ್ತೆ ಏನಾದರೂ ಒಂದು ಪ್ರಾಜೆಕ್ಟ ಕೈಗೊಳ್ತಾ ಇದ್ದಾರೆ. ಅದರಲ್ಲಿ ಇಬ್ಬರು ಒಂದು ಹೆಸರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಹಾಗೆ ಮೋಕ್ಷಿತಾ ಅವರು ಸೈಲೆಂಟ್ ಕಿಂಗ್ ಅಂತಲೂ ಸಹ ಹೇಳ್ತಾ ಇದ್ದಾರೆ. ಇನ್ನು ಸೈಲೆಂಟ್ ಕಿಂಗಿಗೆ ಇಂಥ ಒಂದು ವ್ಯಕ್ತಿ ಜೋಡಿಯಾದರೆ ಯಾವ ರೀತಿಯ ಒಂದು ಇರುತ್ತೆ ಅಂದರೆ, ನಮ್ಮ ವೀಕ್ಷಕರಿಗಂತೂ ತುಂಬಾ ಒಂದು ಖುಷಿ ತಂದುಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸುದ್ದಿ ನಿಮಗೆ ಏನಾದರೂ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ. ನಿಮಗೇನಾದರೂ ಇದರಲ್ಲಿ